ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಎ.ವಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇದು ಬಂದುಬಿಟ್ಟು ಊರಿಗೆ ಹೋಗಿದ್ವಿ ಅಂತ ಹೇಳಿದ್ವಲ್ಲ, ಅಮ್ಮ ಮನೆದೇ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಎಡಿಟ್ ಮಾಡಿ ಹಾಕಲಿಕ್ಕೆ ಸ್ವಲ್ಪ ಲೇಟ್ ಆಯಿತು. ಸೊ ಇವತ್ತು ಬಂದುಬಿಟ್ಟು ಭಾನುವಾರ, ಅಮ್ಮ ಮನೆಯಲ್ಲಿ ಆದ್ರೂ ಮಳೆ ಹಬ್ಬ. ಫಸ್ಟು ನಮ್ಮೂರಲ್ಲೇ ಹಬ್ಬ ಸ್ಟಾರ್ಟ್ ಆಗೋದು. 2 ಊರು ಸೇರಿ ಹಬ್ಬ ಸ್ಟಾರ್ಟ್ ಮಾಡ್ತಾರೆ. ಅದಾದಮೇಲೆ ಬೇರೆ ಕಡೆ ಹಳ್ಳಿಗಳಲ್ಲೆಲ್ಲ ಹಬ್ಬ ಆಗೋದು ಆದ್ರೂ ಮಳೆ ಹಬ್ಬ. ಆದ್ರೂ ಮಳೆ ಹಬ್ಬ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಮಾಡುವಂಥ ಹಬ್ಬ ಆಗಿರುತ್ತೆ. ಬೆಳಗ್ಗೆ ಬೇಗ ಎದ್ದು ಟಿಫನ್ ಎಲ್ಲ ಮುಗಿಸ್ಕೊಂಡು, ಉಪ್ಪಿಟ್ಟು ಮಾಡಿದ್ರು ಟಿಫನ್ಗೆ, ತಿನ್ಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡು ಆದಮೇಲೆ ಪೂಜೆಗೆ ಅಮ್ಮ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ನಮ್ಮ ಕಡೆ ಇದನ್ನು ಇಡ್ಕ್ಲು ಅಂತ ಹೇಳ್ತಾರೆ, ಅಂದರೆ ಹಿರಿಯರಿಗೆ ಇಡೋವಂಥದ್ದು. ಸೊ ಹಾಗೇನೆ ಪಕ್ಕದಲ್ಲಿ ಏನು ಗಿಂಡಿ ಇದೆ ಅಲ್ವಾ, ಅದು ಬಂದುಬಿಟ್ಟು ದೇವರು ಅಂತ ಇವತ್ತು ಮಾಡಿ ಪೂಜೆ ಮಾಡುವಂಥದ್ದು. ಹಾಗೆ ನಾವು ವೆದರ್ನ ಕೂಡ ನೋಡ್ತಾ ಇದ್ವಿ, ಯಾಕಂತಂದರೆ ಮಳೆ ಬರೋ ಥರ ಇತ್ತು, ಬಟ್ ಶಕೆನೂ ಅಷ್ಟೇ ಇತ್ತು, ಬಟ್ ಮಳೆ ಮಾತ್ರ ಬಂದಿರಲಿಲ್ಲ. ಸೊ ಇವತ್ತಿಗೆ ಏನೇನು ಬೇಕು ಐಟಮ್ಸ್ ಆಗಿರ್ಬೋದು, ಬೆಳ್ಳುಳ್ಳಿ, ಶುಂಠಿ, ಇದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ಳೋದಕ್ಕೆ ದೊಡ್ಡಪ್ಪ ಮತ್ತು ಅಪ್ಪ ಎಲ್ಲ ಹೆಲ್ಪ್ ಮಾಡ್ತಾಯಿದ್ರು. ಹಾಗೆಯೇ ಇವತ್ತಿನ ವಿಶೇಷ ಹಬ್ಬಕ್ಕೆ ಸಿಹಿ ಕಡುಬು, ಅಂದರೆ ಹಲಸಿನ ಹಣ್ಣಿನಲ್ಲಿ ಮಾಡಿರೋಂಥ ಸಿಹಿ ಕಡುಬು, ಅದಕ್ಕೆ ಯಾವ ಥರ ಕೊಟ್ಟೆ ಬೇಕು ಅನ್ನೋದನ್ನು ಕೂಡ ಚಿಕ್ಕಮ್ಮ ರೆಡಿ ಮಾಡ್ಕೊತಾ ಇದ್ರು. ಹಿಂದಿನ ದಿನವೇ ಸಿಹಿ ಕಡುಬು ಮತ್ತು ಅಕ್ಕಿ ಕಡುಬು 2 ಥರ ಕಡುಬು ಮಾಡ್ತೀವಿ. ಬೆಳಗ್ಗೆ ಎದ್ದವಾಗ ಇದು ಹಿಂದಿನ ದಿನ ಪ್ರಿಪ್ರೇಷನು. ಇವಾಗ ಬೆಳಗ್ಗೆ ಅಂದರೆ ಸಂಡೇ, ಇವತ್ತಿನ ಬೆಳಗ್ಗೆ ಒಬ್ಬರು ಬಂದುಬಿಟ್ಟು ಅಕ್ಕಿ ಕಡುಬು ಮಾಡ್ತಾ ಇರೋವಂಥದ್ದು. ಇದು ಅಕ್ಕಿ ಕಡುಬು ಮಾಡ್ತಾ ಇಲ್ಲ, ಇವ್ರು ಬಂದುಬಿಟ್ಟು ರವೆ ಕಡುಬು ಮಾಡ್ತಿದ್ದಾರೆ. ಇದು ಹೇಗೆ ಅಂತಂದರೆ ಉದ್ದು ಮತ್ತು ರವೆನ ಯೂಸ್ ಮಾಡ್ಕೊಂಡು ಕಡುಬು ಮಾಡ್ತಾ ಇರೋದು. ಅಕ್ಕಿ ಕಡುಬು ಹೇಗೆ ಅಂತಂದರೆ ಒಂದೊಂದ್ಸರಿ ಗಂಜಿ ಆಗ್ಬಿಡತ್ತೆ, ಒಂದೊಂದ್ಸರಿ ಗಟ್ಟಿ ಆಗಿಬಿಡತ್ತೆ, ಚೆನ್ನಾಗಾದರೆ ಚೆನ್ನಾಗಾಗ್ಬಿಡತ್ತೆ. ಅದಕ್ಕೆ ಸುಮ್ಮನೆ ಯಾಕೆ ರಿಸ್ಕ್ ಬೇಕು ಅಂತ ಹೇಳ್ಬಿಟ್ಟು ಇವರು ಇಡ್ಲಿ ರವೆ ಬರುತ್ತಲ್ವ, ಅದು 2 kg ಯೂಸ್ ಮಾಡಿಕೊಂಡು, ಹಾಗೆ 1/2 kg ಉದ್ದಿನ ಬೇಳೆನ ಯೂಸ್ ಮಾಡ್ಕೊಂಡು ಮಾಡ್ತಾ ಇರೋಂಥದ್ದು. ಇದು ಮಾಡೋದು ತುಂಬ ಈಸಿ. 1/2 kg ಉದ್ದು ಏನಿದೆ ಅದನ್ನು ಒಂದು 5 hour ನೆನೆಸಿ, ರಾತ್ರಿಯೇ ಅದನ್ನು ಗ್ರೈಂಡ್ ಮಾಡಿ ಉದ್ದು ಮತ್ತು ರವೆನ 2 ಮಿಕ್ಸ್ ಮಾಡಿಬಿಟ್ಟು ರಾತ್ರಿ ಫುಲ್ ಇಡಬೇಕಾಗತ್ತೆ. ಬೆಳಗ್ಗೆ ಕಡುಬು ಮಾಡ್ತೀರಾ ಅಂತ ಅಂದರೆ, ಸೊ ಆವಾಗ ಈ ಥರ ಕೊಟ್ಟೆ ಕಟ್ಕೊಂಡಿದ್ರಲ್ವ ಹಿಂದಿನ ದಿನ, ಆ ಕೊಟ್ಟೆ ಒಳಗೆ ಇದೇನು ಮಾಡ್ಕೊಂಡಿರ್ತೀವಿ ಕಡುಬಿನ ಮಿಶ್ರಣ, ಅದನ್ನ ಹಾಕಿಬಿಟ್ಟು ಆ ಬಾಳೆದೇ ದಿಂಡು ಕೆಳಗಡೆ ಸ್ವಲ್ಪ ದಾರದ ಥರ ಇರುತ್ತೆ, ಅದನ್ನೇ ಕಟ್ ಮಾಡಿಬಿಟ್ಟು ಅದಕ್ಕೆ ಕಟ್ಟಿ, ಯಾವುದೇ ರೀತಿ ಗಾಳಿ ನೀರು ಹೋಗದಿರೋ ಹಾಗೆ ಟೈಟಾಗಿ ಕಟ್ಟಿ ರೆಡಿ ಮಾಡ್ಕೊಳ್ತಾರೆ. ಇದನ್ನು ಹಬ್ಬೆಯಲ್ಲಿ ಬೇಯಿಸಿದ್ರೆ ಆಯಿತು ಅಷ್ಟೇ, ಕಡುಬು ರೆಡಿ ಆಗುತ್ತೆ. ಇದೇ ನಮ್ಮ ಕಡೆ ಮಾಡೋವಂಥ ಈ ಹಬ್ಬಕ್ಕೆ ಕೊಟ್ಟೆ ಕಡುಬು. ಸೇಮ್ ಆ್ಯಸ್ ಇಟ್ ಈಸ್ ಇದೇ ಪ್ರೊಸೆಸ್ಸಲ್ಲಿ ಸಿಹಿ ಕಡುಬು, ಅಂದರೆ ಹಲಸಿನ ಹಣ್ಣಿನ ಕಡುಬು ಕೂಡ ಮಾಡ್ತೀವಿ. ಏನಪ್ಪ ವಿಶೇಷ ಇದರಲ್ಲಿ ಸಿಹಿ ಕಡುಬು ಯಾಕೆ ಅಂತಂದರೆ, ಈ ಟೈಮಲ್ಲಿ ಅಂದರೆ ಈ ಆದ್ರೂ ಮಳೆ ಹಬ್ಬದಲ್ಲಿ ಅಕ್ಕಿ ಹಾಕಿರೋ ಅಂಥ ಹಲಸಿನ ಹಣ್ಣು ಮಾಡಿರೋ ಕಡುಬನ್ನ ಅಂದರೆ ಹಲಸಿನ ಹಣ್ಣಿನ ಕಡುಬು ತಿನ್ನಲಿಲ್ಲ ಅಂತಂದರೆ ವರ್ಷ ಪೂರ್ತಿ ಹಲಸಿನ ಹಣ್ಣು ಮತ್ತು ಅಕ್ಕಿಗೆ ಸಂಬಂಧ ಮಿಶ್ರಣ ಆಗಿರೋವಂಥದ್ದು ಏನೂ ತಿನ್ನೋ ಆಗಿರೋದಿಲ್ಲ. ನಮ್ಮ ಕಡೆ ಇದೊಂದು ಪದ್ಧತಿ. ಇದು ಬಂದುಬಿಟ್ಟು ಹಲಸಿನ ಹಣ್ಣಿನ ಕಡುಬಿಗೆ ಮಾಡ್ಕೊಂಡಿರೋ ಮಿಶ್ರಣ. ಸೇಮ್ ಅದೇ ಪ್ರೊಸೆಸ್ಸು, ಬಟ್ ರವೆ ತರಿ ಇದನ್ನ ಹಾಕಲ್ಲಿ ಇಲ್ಲಿ ಅಕ್ಕಿ ತರಿ ಹಾಕಿದ್ದಾರೆ, ಮತ್ತು ಹಲಸಿನ ಹಣ್ಣನ್ನ ಮತ್ತು ಬೆಲ್ಲನ ಮಿಕ್ಸಿಲಿ ಗ್ರೈಂಡ್ ಮಾಡಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕೂಡ ಓವರ್ನೈಟ್ ಇಟ್ಬಿಟ್ಟು ಮಾಡ್ತಾ ಇರೋದು. ಇವೆರಡನ್ನು ಫಿಲ್ ಮಾಡಿಬಿಟ್ಟು ಒಂದು ಇಡ್ಲಿ ದಳೆಯಲ್ಲಿ ಹಾಕಿಬಿಟ್ಟು ಗಾಳಿ ಆಡದಿರೋ ಹಾಗೆ ಮೇಲ್ಗಡೆ ಕುಕ್ಕರ್ ಇಟ್ಬಿಟ್ಟು ಬೇಯಿಸ್ಕೊಳ್ತಾ ಇರೋದು. ಸೊ ಅದ್ರ ಪಾಡಿಗೆ ಅದು ಆಗ್ತಾಯಿತ್ತು. ಇನ್ನೊಂದು ಕಡೆ ಟೇಬಲ್ಗೆ, ಕುರ್ಚಿಗೆ ನೈಟು ಬರೋ ನೆಂಟರಿಗೆಲ್ಲ ಊಟ ಹಾಕೋದಕ್ಕೆ ಬೇಕು ಅಂತ ಹೇಳ್ಬಿಟ್ಟು ಆರ್ಡ್ರ್ ಮಾಡಿದ್ವಿ. ಅದು ಕೂಡ ಎಲ್ಲ ಹುಡುಗರು ತಂದು ಜೋಡಿಸ್ತಾಯಿದ್ರು. ಅಪ್ಪ ಕೂಡ ಲೆಕ್ಕ ಮಾಡ್ತಾಯಿದ್ರು ಚೇರೆಲ್ಲ ಎಷ್ಟು ಬಂದಿದೆ ಅಂತ. ಇನ್ನೊಂದು ಕಡೆ ಅಣ್ಣ ತರಕಾರಿ ಎಲ್ಲ ಏನೇನು ಬೇಕು, ಟೊಮಟೆ ಹಣ್ಣು, ಈರುಳ್ಳಿ ಎಷ್ಟೆಷ್ಟು ಬೇಕು ಎಲ್ಲ ಚೆಕ್ ಮಾಡಿಕೊಂಡು ಅದ್ರದ್ದು ಸಿಪ್ಪೆ ಎಲ್ಲ ಬಿಡಿಸಿ ಕ್ಲೀನ್ ಮಾಡ್ತಾಯಿದ್ರು. ಅದೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ಈಸಿ ಆಗುತ್ತಲ್ವ ಅಡುಗೆ ಮಾಡೋರಿಗೆ. ನೋಡಿ ಎಷ್ಟು ಈಸಿಯಾಗಿ ಚಿಕ್ಕಮ್ಮ ಕಟ್ ಮಾಡ್ತಾ ಇದ್ದಾರೆ. ಇದು ಬಂದುಬಿಟ್ಟು ಅಕ್ಕಿ ಕಡುಬು, ರವೆ ಕಡುಬು. ಎಷ್ಟು ಸ್ಮೂತಾಗಿ ಎಷ್ಟು ಚೆನ್ನಾಗಿ ಕಟ್ ಮಾಡ್ತಾರೆ, ತುಂಬ ಚೆನ್ನಾಗಿ ಬಂದಿತ್ತು ಕಡುಬು. ತಿನ್ನೋದಕ್ಕೂ ಅಷ್ಟೇ, ಜಾಸ್ತಿ ಉದ್ದು ಹಾಕಿದ್ರೂ ಚೆನ್ನಾಗಿರುತ್ತೆ, ಬಟ್ ಉದ್ದಿನ ಕಡುಬು ಅಷ್ಟು ಇಷ್ಟಪಡಲ್ಲ ಅನ್ನೋರು ಕಡುಬನ್ನ ಸ್ವಲ್ಪ ಅಂದರೆ ಉದ್ದನ್ನ ಸ್ವಲ್ಪ ಕಮ್ಮಿ ಹಾಕಿ ರವೆನ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗತ್ತೆ. ಬಟ್ ಕ್ವಾಂಟಿಟಿ ಏನಿದೆ ಅದನ್ನು ನೋಡಿ ಹಾಕ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಯಾವುದೇ ಒಂದೇ ಜಾಸ್ತಿ ಆದ್ರೂ ಕೂಡ ಕಡುಬು ಫೇಲ್ಯೂರ್ ಆಗೋದ್ರಲ್ಲಿ ಗ್ಯಾರಂಟಿ. ಸೊ ಹಾಗಾಗಿ ತಿನ್ನೋದಕ್ಕಂತೂ ತುಂಬ ಸಖತ್ತಾಗಿತ್ತು. ಇದು ಬಂದುಬಿಟ್ಟು ಹಲಸಿನ ಹಣ್ಣಿನ ಕಡುಬು ಅಮ್ಮ ಕಟ್ ಮಾಡ್ತಾ ಇರೋದು. ಸೇಮ್ ಅದೇ ಪ್ರೊಸೆಸ್ಸು. ಇದು ಸ್ವಲ್ಪ
ಅಂಟ್ಕೊಳ್ಳುತ್ತೆ. ಏನಕ್ಕೆ ಅಂತಂದರೆ ಬೆಲ್ಲ ಮತ್ತು ಹಲಸಿನ ಹಣ್ಣು ಹಾಕಿರ್ತೀವಲ್ವಾ, ಸೊ ಅದು ಅಂಟು ಆಗುತ್ತೆ. ಹಲಸಿನ ಹಣ್ಣೇ ಸ್ವಲ್ಪ ಅಂಟಿನ ಇದ್ರಲ್ಲಿ ಬರುತ್ತೆ. ಅದರಲ್ಲೂ ಅಮ್ಮ ತುಂಬ ತೆಳುವಾಗಿ ಕೊಯ್ತಿದ್ರಲ್ಲ, ಅದಕ್ಕೋಸ್ಕರ ಆ ಥರ ಸೌಟಿಗೆ ಹಿಡ್ಕೊಳ್ತಾ ಇದೆ. ಬಟ್ ಎರಡರದ್ದು ಟೇಸ್ಟ್ ಮಾತ್ರ ಸಖತ್ತಾಗಿರತ್ತೆ. ಅದರಲ್ಲೂ ಚಿಕನ್ ಸಾರು ಮಟನ್ ಸಾರಿಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇನ್ನೊಂದು ಕಡೆ ಅಪ್ಪ ಮತ್ತು ದೊಡ್ಡಪ್ಪ ಇಬ್ಬರು ಸೇರಿಕೊಂಡು ಮಟನ್ನ ಹೆಚ್ಚುತ್ತಾ ಇದ್ರು. ಇದು ರೆಡಿಮೇಡ್ ಮಟನ್ನು. ನಮ್ಮ ಕಡೆ ರೆಡಿಮೇಡೇ ತಗೊಬರ್ತಾರೆ. ಗ್ರಾಮದಿಂದ ಊರ ಕಡೆಯಿಂದ ಅಂತ ಹೇಳಿಬಿಟ್ಟು ಒಂದು ಕುರಿನ ಕಡಿತಾರೆ. ಬಟ್ ಅದ್ರ ಮಟನ್ ಎಲ್ರಿಗೂ ಕೊಡೋದಿಲ್ಲ, ಅದು ಗ್ರಾಮಕ್ಕೆ ಹೋಗುತ್ತೆ. ಇನ್ನೊಂದು ಹಳ್ಳಿ ಜೊತೆಗೆ ಸೇರಿ ಮಾಡೋದಲ್ವ, ಅಲ್ಲಿಗೆ ಹೋಗುತ್ತೆ. ಹಾಗೆಯೇ ಈ ಸರಿ ಅಡುಗೆ ಮಾಡಿಸೋದಕ್ಕೆ ಅಂತೇಳಿ ಒಬ್ಬರನ್ನ ಕರೆಸಿದ್ವಿ. ಇವ್ರ ಹೆಸರು ಬಂದುಬಿಟ್ಟು ರಾಜಣ್ಣ ಅಂತ ಹೇಳ್ಬಿಟ್ಟು. ಇವರು ಸಾಗರ ಕಡೆಯವರಂತೆ. ಅವರು ಊರು ಯಾವುದು ಅಂತ ನಂಗೆ ಅಷ್ಟೊಂದು ಗೊತ್ತಿಲ್ಲ. ಇಫ್ ಇನ್ ಕೇಸ್ ನಮಗೆ ಸಾಗರ, ತಾಳಗುಪ್ಪ, ಸಿದ್ದಾಪುರ, ಸಿರ್ಸಿ ಸೈಡಲ್ಲಿ ಯಾರಿಗಾದರೂ ಅಡುಗೆ ಮಾಡೋಕ್ಕೆ ಬೇಕು ಅಂತಂದರೆ ಇವ್ರನ್ನ ನಿಜವಾಗ್ಲೂ ಕಾಂಟ್ಯಾಕ್ಟ್ ಮಾಡ್ಬೋದು. ಯಾಕಂದರೆ ನಮ್ಮ ಮದುವೆಯಲ್ಲೂ ಅಡುಗೆ ಸೂಪರಾಗಿ ಮಾಡಿದರು. ಹಾಗೆ ಇವಾಗ ನಾನ್ ವೆಜ್ ಅಡುಗೆನೂ ಅಷ್ಟೇ ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡಿದರು. ಅದು ಬಂದಿದ್ದು ಇವರು ಮೇ ಬಿ 1 ಗಂಟೆಗೆ 2 ಗಂಟೆಗೆ ಬಂದಿದ್ದು, 3 ಗಂಟೆ 4 ಗಂಟೆ ಅನ್ನೋದ್ರೊಳಗೆ ಕಂಪ್ಲೀಟಾಗಿ ಅಡುಗೆನ ಮುಗಿಸ್ಬಿಟ್ಟು ಹೋದರು. ಓಕೆನಾ. ಮಟನ್ ಸಾಂಬಾರು ಮಾಡಿದ್ರು, ಮಟನ್ ಸುಕ್ಕ ಮಾಡಿದ್ರು, ಹಾಗೆ ಗೀ ರೈಸು, ಇದಿಷ್ಟು ಅಡುಗೆನ ವಿತಿನ್ ಟೈಮಲ್ಲೇ ಮಾಡಿ ಮುಗಿಸಿದ್ರು. ಒಂದು ಕಡೆ ಅಪ್ಪ ಕಾಯಿ ಹೆರ್ಕೊಡ್ತಾಯಿದ್ರು, ಇನ್ನೊಂದು ಕಡೆ ಅಣ್ಣ ಬಂದುಬಿಟ್ಟು ಈರುಳ್ಳಿ, ಟೊಮೊಟೊ, ಅಣ್ಣ ಸಿಪ್ಪೆ ಎಲ್ಲ ಎತ್ತಿಟ್ಟಿದ್ನಲ್ವ, ಸೊ ಇವರು ಆರಾಮಾಗಿ ಎಲ್ಲ ಕಟ್ ಮಾಡ್ಕೊಳ್ತಾಯಿದ್ರು ಏನೇನು ಯಾವುದಕ್ಕೆ ಬೇಕು ಅಂತೇಳಿ. ನನಗೆ ಇದು ಬಂದುಬಿಟ್ಟು ಮೇ ಬಿ ಸುಕ್ಕಕ್ಕೆ ಅನಿಸುತ್ತೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ, ಪುದೀನನ ರುಬ್ಕೊಬರೋದಕ್ಕೆ ಹೇಳಿದರು. ಇನ್ನೊಂದು ಕಡೆ ಅಣ್ಣ ಒಲೆಗೆ ಪೂಜೆ ಎಲ್ಲ ಮಾಡಿ ಅದಾದಮೇಲೆ ಮಟನ್ನ ತೆಗೆದುಬಿಟ್ಟು ಪಾತ್ರೆ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡು, ನೀರೇನಾರು ಇದೆ ಅಂತ ಒರೆಸ್ಕೊಂಡು ಅದಾದಮೇಲೆ ಎಣ್ಣೆ ಹಾಕಿದ್ರು. ಅದಾದಮೇಲೆ ಹಸಿಮೆಣ್ಸಿಕಾಯಿ, ಇವರು ಹಸಿಮೆಣ್ಸಿಕಾಯಿ ತುಂಬ ಎಲ್ಲ ಯೂಸೇ ಮಾಡಲ್ಲ ಗೊತ್ತಾ. ಹಾಗೆ ಕರ್ಬೇವಿನ ಸೊಪ್ಪನ್ನ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡ್ರು. ಅದಾದಮೇಲೆ ನಾನೇ ಬಂದು ಕೇಳ್ತಾ ಇದ್ದೆ, ಅಣ್ಣ ಇಷ್ಟು ಪೇಸ್ಟ್ ಆಗಿರೋ ಸಾಕಾ ಅಂತೇಳ್ಬಿಟ್ಟು. ತುಂಬ ಫ್ರೆಂಡ್ಲಿ ಅಂದರೆ ತುಂಬ ಫ್ರೆಂಡ್ಲಿಯಾಗಿ ಅಣ್ಣ ಮಾತಾಡ್ತಿದ್ರು. ಓಕೆನಾ. ಅದಾದಮೇಲೆ ಕರಿಬೇವಿನ ಸೊಪ್ಪು ಮತ್ತು ಹಸಿಮೆಣಸು ಬೆಂದಾದಮೇಲೆ ಈರುಳ್ಳಿ ಹಾಕ್ಕೊಂಡ್ರು. 5 kg ಈರುಳ್ಳಿನೋ ಕ್ಲೀನ್ ಮಾಡಿ ಇಟ್ಟಿದ್ವಿ, ಅದರಲ್ಲಿ ಅರ್ಧ ಹಾಕ್ಕೊಂಡಿದ್ದಾರೆ. ಈರುಳ್ಳಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದಾರೆ. ಸೊ ಅದಾದಮೇಲೆ ಟೊಮೊಟೊ ಹಾಕ್ಕೊಂಡ್ರು. ಇದನ್ನು ನಾನು ಏನಕ್ಕೆ ಪರ್ಟಿಕ್ಯುಲರಾಗಿ ಶೂಟ್ ಮಾಡ್ಕೊಂಡಂದರೆ, ವರ್ಷ ನಾನು ಮಾಡ್ತಿದ್ದೆ, ಈ ವರ್ಷ ಅವ್ರು ಕರೆಸಿದ್ರಲ್ವ, ನೆಕ್ಸ್ಟ್ ಇಯರ್ ನನಗೆ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರನೇ ಶೂಟ್ ಮಾಡಿದೆ ಅನ್ಕೋಬೋದು. ಹಾಗೆ ಮಟನ್ನ ಹಾಕಿಬಿಟ್ಟು ಇದನ್ನು ಫಸ್ಟು ಮಟನ್ ಕರಿಗೆ ಮಟನ್ನ ಬೇಯಿಸ್ಕೊತಾ ಇದ್ದಾರೆ. ಮತ್ತು ಸ್ವಲ್ಪ ಅರಿಶಿಣ, ಅದಕ್ಕೆ ಅವಶ್ಯಕತೆ ಇದೆ ಅಷ್ಟು. ಅವರು ಕಣ್ಣಳತೆಯಲ್ಲೇ ಎಲ್ಲ ಹಾಕ್ಕೊಳ್ತಿದ್ರು. ನಾವಾದರೆ ಯೋಚನೆ ಮಾಡಿ ಎಷ್ಟು ಏನು ಅಂತೇಳಿ. ಪ್ರತಿ ವರ್ಷ ನಾನು ಇದೇ ರೀತಿಯೇ ಮಾಡ್ಕೊಳ್ತಿದ್ದೆ. ಇದು ಬಂದುಬಿಟ್ಟು ಚರ್ಬಿ ಎಕ್ಸ್ಟ್ರಾ ಪಾತ್ರೆಯಲ್ಲಿ ಇಟ್ಬಿಟ್ಟು ಬೇಯಿಸ್ಕೊಳ್ತಾ ಇದ್ರು, ಬಿಕಾಸ್ ತುಂಬ ಇತ್ತು ಅನ್ನೋ ಕಾರಣಕ್ಕೆ. ಉಪ್ಪು ಎಷ್ಟು ಬೇಕು ಮಟನ್ ಬೇಯೋದಕ್ಕೆ ಅಷ್ಟನ್ನು ಹಾಕ್ಕೊಂಡ್ರು. ಅದಾದಮೇಲೆ ಇನ್ನೊಂದು ತಪ್ಪಲೆಯಲ್ಲಿ ಸಾಂಬಾರಿಗೆ ಗ್ರೇವಿಗೆ ರೆಡಿ ಮಾಡ್ತಾಯಿದ್ರು. ಈ ಒಂದೊಂದು ಪಾತ್ರೆ ಬಿಸಿ ಮಾಡಿಕೊಂಡು ಎಣ್ಣೆ ಹಾಕ್ಕೊಂಡಾದ್ಮೇಲೆ ಈ ಕಡೆ ಮಟನ್ನು ಬೆಂದಿದೆಯಾ ಅಂತ ಚೆಕ್ ಮಾಡ್ಕೊತಿದ್ರು. ಎಣ್ಣೆ ಕಾದಾದ್ಮೇಲೆ ಈ ಕಡೆ ತಪ್ಪಲಿಗೆ ಶುಂಠಿ, ಜೀರಿಗೆ, ಅದಾದಮೇಲೆ ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಾದಮೇಲೆ ಈರುಳ್ಳಿನ ಹಾಕ್ಕೊಂಡು ಫುಲ್ಲು ಫ್ರೈ ಮಾಡಿಕೊಂಡ್ರು. ಅದಾದಮೇಲೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಕೂಡ ಮತ್ತೆ ಆ್ಯಡ್ ಮಾಡಿಕೊಂಡ್ರು. ಅವ್ರು ಎಷ್ಟು ಈಸಿಯಾಗಿ ಮಾಡ್ತಾಯಿದ್ರು ಅಂದರೆ ಟಕ 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 ಮಾಡ್ತಾಯಿದ್ರು. ನಮಗೆ ಇನ್ನೊಂದು ಕಡೆ ಕಾಯಿ ಏನು ತುರಿದಿದ್ವಲ್ಲ ಅದರದ್ದೆಲ್ಲ ಹಾಲು ತೆಕ್ಕೊಡ್ಲಿಕ್ಕೆ ಹೇಳ್ತಾಯಿದ್ರು. ಸೊ ನಾವು ಪೂರ್ತಿ ಹಾಲು ತೆಕ್ಕೊಡ್ತಿದ್ವಿ, ನಾನು, ಅಮ್ಮ, ಮತ್ತು ನನ್ನ ಹಸ್ಬೆಂಡು. ಸೊ ಏನು ಗ್ರೇವಿ ಕಾಯಿ ಮಸಾಲೆಗೆ ಟೊಮೊಟೊನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದಾರೆ. ಇನ್ನೊಂದು ಕಡೆ ನಾವು ಕಾಯಿ ಹಾಲನ್ನ ತೆಗಿತಾ ಇದ್ದೀವಿ. ಅವರು ಕಾಯಿನ ಹಾಕಲ್ವಂತೆ ಮಸಾಲೆಗೆ, ಸಾಂಬಾರಿಗೆ ಕಾಯಿ ಹಾಲು ಮಾತ್ರ ಹಾಕೋದು ಅಂತ ಹೇಳಿದ್ರು. ಅಮ್ಮ ಈ ಥರ ಇದು ಮಾಡ್ಕೊಂಡು ರುಬ್ತಾಯಿದ್ರು. ಸ್ವಲ್ಪ ಕಾಯಿ ಹಾಕಿದ್ರು, ಸ್ವಲ್ಪ ದಪ್ಪ ಬರಲಿ ಅನ್ನೋ ಕಾರಣಕ್ಕೆ. ಅದಾದಮೇಲೆ ಗರಂ ಮಸಾಲ ಹಾಕಿಬಿಟ್ಟು ಸ್ವಲ್ಪ ಡ್ರೈ ಮಾಡಿಕೊಂಡ್ರು. ಇನ್ನೊಂದು ಕಡೆ ಮಟನ್ ಬೇಯಿತ್ತಲ್ವ, ಅದಕ್ಕೆ ಒಂದು 1/4 ಲೀಟ್ರಷ್ಟು ಮೊಸರು ಹಾಕಿಬಿಟ್ಟು ಬೇಯಲಿಕ್ಕಿಟ್ರು. ನಮ್ಮ ಥರ ಅವರು ಕುಕ್ಕರಲ್ಲಿ ಬೇಯಿಸಲ್ಲ, ಹಾಗೆ ಓಪನ್ ಇದರಲ್ಲೇ ಬೇಯಿಸ್ತಾಯಿದ್ರು. ಇನ್ನೊಂದು ಕಡೆ ತಪ್ಪಲಿಲಿ ಇದು ಬಂದುಬಿಟ್ಟು ಗೀ ರೈಸ್ಗೆ ರೆಡಿ ಮಾಡ್ಕೊಳ್ತಾ ಇರೋದು. ಎಣ್ಣೆ ಕಾದಾದ್ಮೇಲೆ ಇನ್ನೊಂದು ತಪ್ಪಲಿ ಇಟ್ಕೊಂಡು ಎಣ್ಣೆ ಕಾದು ಅದಾದಮೇಲೆ
ಹಸಿಮೆಣ್ಸಿಕಾಯಿ ಹಾಕ್ಕೊಂಡ್ರು. ಇದು ವೈಟ್ ಪಲಾವ್ ಅಂತನಾದರೂ ಹೇಳ್ಬೋದು, ಗೀ ರೈಸ್ ಅಂತನಾದ್ರು ಹೇಳ್ಬೋದು. ಆ ಥರ ಮಾಡ್ತಾಯಿದ್ರು ಅಣ್ಣ. ಸೊ ಆ ಕಡೆನೂ ನೋಡ್ತಾಯಿದ್ರು, ಈ ಕಡೆ ನೋಡ್ತಿದ್ರು. ಹಾಗೆ ಸ್ವಲ್ಪ ಕಸೂರಿ ಮೇಥಿ, ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು, ಹಾಗೆ ಪೆಪ್ಪರು ಇದಿಷ್ಟು ಹಾಗೆ ಹಾಕಿದ್ರು. ಅವ್ರು ಯಾವುದೇ ರೀತಿ ಪೇಸ್ಟ್ ಗೀಸ್ಟ್ ಏನೂ ಮಾಡಲಿಲ್ಲ. ಹಾಗೆ ಗೋಡಂಬಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಗೋಡಂಬಿನ ನೀವು ಹಾಕ್ಬೋದು. ಇಷ್ಟೇ ಹಾಕಬೇಕು ಅಷ್ಟೇ ಹಾಕಬೇಕು ಅಂತ ಇಲ್ಲ, ಯಥೇಚ್ಛವಾಗಿ ನೀವು ಗೋಡಂಬಿನ ಹಾಕಿ ಚೆನ್ನಾಗಿ ಫ್ರೈ ಆಗೋವರೆಗೂ ಕೈ ಆಡಿಸ್ತಾನೇ ಇರಬೇಕು. ಸೀದೋಗುತ್ತಲ್ವ, ಹಾಗಾಗಿ ಅವರು ಅಣ್ಣ ಆಡಿಸ್ತಾನೇ ಇದ್ರು. ಸ್ವಲ್ಪ ಜೀರಿಗೆನ ಜಾಸ್ತಿ ಬಳಸಿದ್ರು ಅಷ್ಟೇ. ಅಂದರೆ ಜೀರಾ ರೈಸ್ ಥರನೂ ಇರಲಿ ಅನ್ನೋ ಥರಕ್ಕೋ ಏನೋ ಗೊತ್ತಿಲ್ಲ. ಸೊ ಹೆವಿ ಮಸಾಲೆ ಇಲ್ಲದೆ ವೈಟ್ ಪಲಾವ್ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿ ಮಾಡಿದರು. ಅದಾದಮೇಲೆ ಅದೆಲ್ಲ ಫ್ರೈ ಆದಮೇಲೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ರು. ಇನ್ನೊಂದು ಕಡೆ ನಾನು ಆವಾಗಲೇ ಪೇಸ್ಟ್ ಮಾಡಿದ್ನಲ್ಲ, ಆ ಪೇಸ್ಟ್ನ ಹಾಕಿಬಿಟ್ಟು, ಅಂದರೆ ಆ ಮಟನಿಗೆ ಪೇಸ್ಟ್ನ ಹಾಕಿಬಿಟ್ಟು ಫುಲ್ಲು ಮಿಕ್ಸ್ ಕೊಟ್ಟರು. ಅಷ್ಟರೊಳಗೇ ಮಟನ್ 3/4% ಬೆಂದೋಗಿತ್ತು. ಸೊ ಅಷ್ಟರಲ್ಲಿ ಮತ್ತೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನೆಲ್ಲ ಅವರು ಎಷ್ಟು ಚೆನ್ನಾಗಿ ಕಟ್ ಮಾಡ್ಕೊತಿದ್ರು ಗೊತ್ತಾ. ನಮಗಾದರೆ ಒಂದು ಕಡೆ ಕೂತು ಹೆಚ್ಚಿ ಎಲ್ಲ ಮಾಡಬೇಕಿತ್ತು, ಅವ್ರು ಈರಲ್ಲೇ ಮಾಡ್ಕೊಳ್ತಿದ್ರು. ಹಾಗೆ ಈ ಕಡೆ ಗೀ ರೈಸಿಗೆ ಎಷ್ಟು ಉಪ್ಪು ಬೇಕೋ, ಅಂದರೆ ಈಗ ಹಾಕಿರೋಂಥ ಇದಕ್ಕೆ ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕಿದ್ರು. ಇದು ಬಂದುಬಿಟ್ಟು ನಮ್ಮ ಕಡೆ ಬಂದುಬಿಟ್ಟು ಸಿದ್ದೆ ಅಂತ ಹೇಳ್ತಾರೆ. ಅದರಲ್ಲಿ 3 ಸಿದ್ದೆಗೆ ಅಕ್ಕಿ ತೊಗೊಂಡಿದ್ವಿ. ಆ 3 ಸಿದ್ದೆಗೆ 6 ಸಿದ್ದೆ ಆಗೋಷ್ಟು ನೀರನ್ನ ಹಾಕ್ಕೊಂಡ್ರು. ಪೂರ್ತಿ ನೀರು ಹಾಕ್ಕೊಂಡಿಲ್ಲ, 3/4% ನೀರು ಹಾಕ್ಕೊಂಡ್ರು, ಒಂದು 1/4% ಹಾಲು ಹಾಕ್ಕೊಂಡ್ರು. ಈ ಕಡೆ ಧನಿಯಾ ಪುಡಿ, ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲನ ಹಾಕ್ಕೊಂಡ್ರು. ಈ ಕಡೆ ಗೀ ರೈಸಿಗೆ ಸ್ವಲ್ಪ ಕುದಿಲಿಕ್ಕೆ ಬಿಟ್ಟು ಮಟನ್ಗೆ ಲಾಸ್ಟಲ್ಲಿ ಪೆಪ್ಪರ್ ಹಾಕ್ಬಿಟ್ಟು ಫುಲ್ಲು ಕ್ಲೋಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಹೈ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರು. ನೋಡಿರಿ, ಇವಾಗ ಲಾಸ್ಟ್ ಟಚಪ್ ಅಂದ್ಬಿಟ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಒಂದು ಮಿಕ್ಸ್ನ ಕೊಡ್ತಾರೆ. ಇಷ್ಟೇ, ಇನ್ನೇನು ಹಾಕಿಲ್ಲ. ಓಕೆನಾ. ಎಂಥ ಸಖತ್ತಾಗಿತ್ತು ಅಂತಂದರೆ, ವೆದರ್ ಹೆಂಗಿದೆಯೋ ಸೇಮ್ ಟು ಸೇಮ್ ಮಟನ್ ಸುಕ್ಕ ಕೂಡ ಹಾಗೇ ಇತ್ತು. ನೀವು ನೋಡ್ತಾ ಇರ್ಬೋದು, ಮಳೆ ಬರೋ ಥರ ಇತ್ತು. ಬಟ್ ಆದರೆ ಪಿನ್ ಡ್ರಾಪ್ ಮಳೆ ಬಂದಿರಲಿಲ್ಲ. ಓಕೆನಾ. ಆ್ಯಕ್ಚುಲಿ ಇದು ಮಳೆ ಸ್ಟಾರ್ಟ್ ಆದವಾಗ ಮಾಡೋಂಥ ಹಬ್ಬ. ಮೋಡ ಕೂಡ ಆಗಿತ್ತು, ಬಟ್ ಆದರೆ ಎಲ್ಲೂ ಒಂದು ಚೂರು ಮಳೆ ಬಂದಿರಲಿಲ್ಲ. ಈ ಕಡೆ ಗೀ ರೈಸಿಗೆ ನೀರೆಲ್ಲ ಕಾದು ರೆಡಿಯಾಗಿತ್ತು. ಸೊ ಅಕ್ಕಿ ತೊಳ್ಕೊಂಡಿದ್ರಲ್ಲ ಅದನ್ನೆಲ್ಲ ಹಾಕಿ, ನಾನು ಅವಾಗಲೇ ಹೇಳಿದ್ನಲ್ವ, ಹಾಲು ಕೂಡ ಹಾಕಿದ್ದಾರೆ. ಅದೊಂದು ಕ್ಲಿಪ್ನ ಆ್ಯಡ್ ಮಾಡಲಿಲ್ಲ. ಮತ್ತು ಇನ್ನೊಂದು ಕಡೆ ಅದನ್ನು ಕುದಿಯೋಕ್ಕೆ ಬಾಯಿ ಮುಚ್ಚಿಬಿಟ್ಟು, ಇನ್ನೊಂದು ಕಡೆ ಇದು ಬಂದುಬಿಟ್ಟು ಬೆಳ್ಳುಳ್ಳಿ ಮತ್ತು ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಹಾಗೆ ಪುದೀನ ಸೊಪ್ಪು ಎಲ್ಲ ಹಾಕಿ ಇದು ಮಾಡಾದಮೇಲೆ ಸ್ವಲ್ಪ ಮಟನ್ ಹಾಕಿಬಿಟ್ಟು ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಇದು ಆವಾಗಲೇ ಬೇಯಿಸ್ಕೊಂಡಿರೋಂಥ ಚರ್ಬಿನ ಹಾಕಿ, ಅದಕ್ಕೆ ಅವಶ್ಯಕತೆ ಇದೆ ಎಷ್ಟು, ಅಂದರೆ ಮಟನ್ ಬೇಯಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ನೀರನ್ನ ಹಾಕಿಬಿಟ್ಟು ಫುಲ್ಲು ಮುಚ್ಚಿಬಿಟ್ಟು ಬೇಯಿಸಿದ್ರು. ಇದಿಷ್ಟರಲ್ಲೇ ಅವರು ಸಾಂಬಾರು ಮಾಡಿರೋದು. ಓಕೆನಾ. ನಾವಾದರೆ ಪೂರ್ತಿ ಮಟನ್ ಬೇಯಿಸಿ ಅದರಲ್ಲಿರೋದನ್ನ ಇದಕ್ಕೆ ಹಾಕಿ ಅಷ್ಟೆಲ್ಲ ಮಾಡ್ತೀವಿ. ಬಟ್ ಅವ್ರು ಆ ಥರ ಎಲ್ಲ ಮಾಡಲೇ ಇಲ್ಲ. ಇನ್ನೊಂದು ಕಡೆ ಎಲ್ಲ ಲೇಡೀಸ್ಗೂ ಟೀ ಕುಡಿಬೇಕಾಗಿತ್ತು. 4 ಗಂಟೆ ಆಗ್ತಾ ಬಂದಿತ್ತು. ಎಲ್ಲರೂ ಟೀಗೆ ವೇಟ್ ಮಾಡ್ತಿದ್ರು. ಅದಕ್ಕೋಸ್ಕರ ಬತ್ಲು ಒಲೆಯಲ್ಲೇ ಟೀ ಮಾಡೋದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಕೊಂಡ್ವಿ, ಕಟ್ಗೆ ಒಲೆಯಲ್ಲೇ. ಇವಾಗ ಮಟನ್ ಎಲ್ಲ ಫುಲ್ಲು ಬೆಂದು ರೆಡಿಯಾಗಿತ್ತು ಸಾಂಬಾರಿಗೆ. ಇನ್ನೊಂದು ಕಡೆ ಗೀ ರೈಸ್ಗೆ ದಂಬು ಕಟ್ಟಿ ಇಟ್ಬಿಟ್ಟಿದ್ರು. ಈಗ ಅಣ್ಣ ತೋರಿಸ್ತಾ ಇದ್ದಾರೆ ನಮಗೆ ಯಾವ ಥರ ಮಟನ್ ಬೆಂದಿದೆ ಅಂತ ಹೇಳ್ಬಿಟ್ಟು. ಅವರು ಮಟನ್ ತೋರಿಸೋ ಬದಲು ಚರ್ಬಿ ತೋರಿಸ್ತಾ ಇದ್ದಾರೆ, ಯಾಕಂದರೆ ಚರ್ಬಿನೇ ಅದ್ರಲ್ಲಿ ಜಾಸ್ತಿ ಹಾಕಿದ್ರು. ಸಾರಲ್ಲಿ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಅವ್ರು ಏನು ಗ್ರೈಂಡ್ ಮಾಡೋಕ್ಕೆ ಕೊಟ್ಟಿದ್ರಲ್ವ, ಅದನ್ನೆಲ್ಲ ಮಸಾಲೆ ಹೊಡ್ಕೊಟ್ಟಿದ್ವಿ, ಹಾಕಿಬಿಟ್ಟು ಕುದಿಸಿದ್ರು. ಮುಗೀತು. ಬಿಸಿ ಆಗಿರೋಂಥ ಸಾಂಬಾರು ಸಖತ್ತಾಗಿ ರೆಡಿಯಾಗಿತ್ತು. ಓಕೆನಾ. ಇನ್ನೊಂದು ಕಡೆ ಸುಕ್ಕ ಕೂಡ ರೆಡಿಯಾಗಿತ್ತು. ಹಾಗೆ ಇನ್ನೊಂದು ಕಡೆ ವೈಟ್ ಪಲಾವು ಕೂಡ ರೆಡಿಯಾಗಿತ್ತು. ಅದ್ರ ಜೊತೆಗೆ ಕಡುಬು ಮತ್ತು ಸಿಹಿ ಕಡುಬು ಇದಿಷ್ಟು ಕೂಡ ರೆಡಿಯಾಗಿತ್ತು. ಇದಿಷ್ಟು ಬಂದುಬಿಟ್ಟು ಹಬ್ಬದ ಮೆನು ಆಗಿತ್ತು. ರಿಲೇಟಿವ್ಸ್ ಊಟಕ್ಕೆ ಬರೋದ್ರೊಳಗೆ ಟೀನೂ ಕೂಡ ಮತ್ತೊಂದು ಸರಿ ಮಾಡಿಕೊಂಡು ಕುಡಿದು ಎಲ್ಲ ಪ್ರಿಪ್ರೇಷನ್ ಮಾಡಿ ರೆಡಿಯಾಗಿದ್ವಿ. ಇದು ಇವತ್ತಿನ ವ್ಲಾಗ್ ಆಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.